ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ನಡೆದ 26 ಜನ ಅಮಾಯಕರ ಬಲಿ ತಗೊಂಡಂಥ ಉಗ್ರಗಾಮಿಗಳ ಬಗ್ಗೆ ಸಿದ್ದರಾಮಯ್ಯನವರು ಸಹಾನುಭೂತಿಯಿಂದ ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ದೇಶದ ಏಕತೆ ಐಕ್ಯತೆ ಬಗ್ಗೆ ಇರ್ತಕ್ಕಂಥ ಕಳಕಳಿ ಕಾಳಜಿ ಎಷ್ಟು ಅನ್ನೋದು ಅವರ ಸ್ಟೇಟ್ಮೆಂಟ್ನಿಂದ ಗೊತ್ತಾಗ್ತದೆ. ಅವ್ರಿಗಿರೋದು ಒಂದೇ ಕಳಕಳಿ ಕಾಳಜಿ, ವೋಟ್ ಬ್ಯಾಂಕ್ ರಾಜಕಾರಣದ ಕಳಕಳಿ ಕಾಳಜಿ ಬಿಟ್ಟರೆ ಬೇರೆ ಯಾವುದೇ ಕಳಕಳಿ ಕಾಳಜಿ ಸಿದ್ದರಾಮಯ್ಯನವ್ರಿಗೆ ಇಲ್ಲ, ಸಿದ್ದರಾಮಯ್ಯನವ್ರ ಮಂತ್ರಿಮಂಡಲದ ಸದಸ್ಯರಿಗೂ ಇಲ್ಲ. ಇದನ್ನು ನಾನು ಖಂಡಿಸ್ತೇನೆ. ದೇಶದ ಜನತೆಯ ಕ್ಷಮೆಯನ್ನು ಕೇಳಬೇಕು ಸಿದ್ದರಾಮಯ್ಯನವರು. ಅದನ್ನು ಬಿಟ್ಟು ಈಗ ತೆಲಂಗಾಣದ ಮುಖ್ಯಮಂತ್ರಿ ಹೇಳಿದ್ದಾರೆ, ಭಾರತ ಸರ್ಕಾರ ಏನು ಕ್ರಮ ತಗೊಂಡಿದೆ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲದ ಸಹಕಾರದ ಪಾಕ್ ಆಕ್ರಮಿತ ಕಾಶ್ಮೀರದನ್ನು ವಶಕ್ಕೆ ಪಡ್ಕೊಳ್ಬೇಕು ಈಗಲೇ ಅಂಥೇಳಿ ತೆಲಂಗಾಣ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ. ಅವರ ದೇಶದ ಬಗ್ಗೆ ಇರ್ತಕ್ಕಂಥ ಕಳಕಳಿ ಕಾಳಜಿನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಸಿದ್ದರಾಮಯ್ಯನವರು ರಾಜಕೀಯವಾಗಿ ದೊಡ್ಡ ಕಲಾಕಾರ. ಅವ್ರ ಕುರ್ಚಿಗೆ ಯಾವಾಗ ಕಂಟಕ ಬರ್ತದ ಇಂಥ ಸಮಸ್ಯೆಗಳ ಸೃಷ್ಟಿ ಮಾಡ್ತಾರೆ. ಏನು ಸಮಸ್ಯೆ? ಜಾತಿ ಗಣತಿ ಹಿಂದೆ 5 ವರ್ಷ ಇದ್ದಾಗ ಅದ್ರ ಬಗ್ಗೆ ಏನೂ ಮಾಡಲಿಲ್ಲ. ಅಧಿಕಾರಕ್ಕೆ ಬಂದು 2 ವರ್ಷ ಆಗಿತ್ತು, ಏನೂ ಮಾಡಲಿಲ್ಲ. 2 ವರ್ಷದ ನಂತರ ಸಿದ್ದರಾಮಯ್ಯರು ಪ್ರತಿಸ್ಪರ್ಧಿ ಏನಿದ್ದಾರೆ ಕಾಂಗ್ರೆಸ್ನಲ್ಲಿ, ಆ ಪ್ರತಿಸ್ಪರ್ಧಿ ಕುರ್ಚಿ ಖಾಲಿ ಮಾಡತ್ತೆ ಬೆನ್ನು ಹತ್ತಿದ್ದಕ್ಕಾಗಿ ಇಂಥ ಗಿಮಿಕ್ಗಳನ್ನು ಮಾಡಿದ್ದಾರೆ. ಅವ್ರಿಗೆ ನಿಜವಾಗಿಯೂ ಸಾಮಾಜಿಕ ಕಳಕಳಿ ಕಾಳಜಿ ಇಲ್ಲ. ಇದ್ರೆ ಅವ್ರಿಗೆ ಒಂದು ಪ್ರಶ್ನೆ ನಮ್ಮದು, ಈಗ ವೀರಶೈವ ಲಿಂಗಾಯತರನ್ನ ಅನೇಕ ಗುಂಪುಗಳ ಮಾಡಿ ಅತ್ಯಂತ ಸಣ್ಣ ಕಮ್ಯುನಿಟಿ ಅಂತ ತೋರಿಸಿದ್ರು. 4% 5% ತಂದಿರೋ. ಅದೇ ರೀತಿ ಒಕ್ಕಲಿಗರನ್ನು ಮಾಡಿದ್ರಿ, ಅದೇ ರೀತಿ ಹಿಂದುಳಿದ ಕೆಲವು ಜಾತಿಗಳನ್ನು ಮಾಡಿದ್ರಿ. ಮುಸಲ್ಮಾನರನ್ನ ಯಾಕೆ ಮಾಡಲಿಲ್ಲ? ನೀವು ನಿಜವಾಗಿಯೂ ಮಾಡಬೇಕಾದದ್ದು ಮುಸಲ್ಮಾನರಲ್ಲಿ ವಿಂಗಡಣೆ ಮಾಡಬೇಕು. ಶ್ರೀಮಂತ ಮುಸಲ್ಮಾನರು, ಬಡವ ಮುಸಲ್ಮಾನರು, ದಲಿತ ಮುಸಲ್ಮಾನರು 3 ಭಾಗಗಳನ್ನ ಮಾಡಬೇಕು, 3 ಕ್ಯಾಟಗರಿ ಮಾಡಬೇಕು. ದಲಿತ ಮುಸಲ್ಮಾನರು ಅಂದರೆ ಈಗ ಕ್ಷೌರಿಕರಿದ್ದಾರೆ. ಕ್ಷೌರಿಕರು ಅಂದ್ರೆ ಕಟಿಂಗ್ ಮಾಡೋರು, ಅವ್ರಿಗೆ ನಾಯಿ ಅಂತಾರೆ ಅವರಲ್ಲಿ. ಇನ್ನೊಂದು ಬಂಗಿಗಳಿದ್ದಾರೆ, ಮೆಹತರ್ ಅಂತಾರೆ. ಬಂಗಿ ಪಾಯ್ಖಾನೆ ತೊಳೆಯೋ ಕೆಲಸ ಮಾಡ್ತಾರೆ, ಅವರು ದಲಿತರೇ. ಮೋಚಿ ಹತ್ತಿದ್ದಾರೆ, ಚಪ್ಪಲಿ ಹೊಲಿತಾರೆ, ಅವರು ಬೂಟ್ ಪಾಲಿಶ್ ಮಾಡ್ತಾರೆ ಮುಸಲ್ಮಾನರಲ್ಲಿ, ಅವ್ರ ಬಗ್ಗೆ ಮಾಡಬೇಕಾಗಿ. ಚಪ್ಪರ್ ಬಂದ ಮುಸಲ್ಮಾನರಿದ್ದಾರೆ, ಅವ್ರ ಜೊತೆಯಲ್ಲಿ ಯಾರೂ ಬೀಗ್ತಾನ ಶುದ್ಧ ಮಾಡೋದಿಲ್ಲ. ನದಾಫ್ ಇದ್ದಾರೆ, ಪಿಂಜಾರ್ ಇದ್ದಾರೆ. ಆಮೇಲೆ ಇನ್ನೊಂದು ಮುಸಲ್ಮಾನರಿದ್ದಾರೆ, ಜಾತ್ಕರ್ ಅಂತಾರವ್ರು, ಎಮ್ಮೆ ಬಳಸ್ತಾರವ್ರು. ಆ ಬಡವ್ರ ಬಗ್ಗೆ ನೀವು ವಿಂಗಡಣೆ ಮಾಡಿ SC STಗೆ ಯಾವ ರೀತಿ ಸೌಲಭ್ಯಗಳು ಕೊಡ್ತೀರಿ, ಆ ರೀತಿ ಮುಸಲ್ಮಾನರಲ್ಲಿ ಯಾರು ದಲಿತ ಮುಸಲ್ಮಾನರಿದ್ದಾರೆ, ಕೆಳವರ್ಗದ ಮುಸಲ್ಮಾನರಿದ್ದಾರೆ, ಅವರಿಗೆ ಸಹಾಯ ಮಾಡಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತಿದ್ದೆ. ಆದರೆ ಯಾಕೋ ಏನೋ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರು ಸಂಪುಟದ ಅನೇಕ ಸಚಿವರು, ಶಾಸಕರು ಅವ್ರಿಗೆ ದೇಶದಕ್ಕಿಂತಲೂ ಅವ್ರಿಗೆ ಒಂದು ಸಮುದಾಯದ ಮತಗಳೇ ಭಾಳ ಮುಖ್ಯ ಆಗಿದ್ದಾವೆ ಕಾಣಿಸ್ತದೆ. ಅವರು ಭಾರತ ದೇಶದ ಮುಸಲ್ಮಾನರ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದರೆ, ಕಾಳಜಿ ವ್ಯಕ್ತ ಮಾಡಿದರೆ, ಭಾರತ ದೇಶದಲ್ಲಿರ್ತಕ್ಕಂಥ ಪಸ್ಮಂದ ಮುಸಲ್ಮಾನರ ಬಗ್ಗೆ ಏನಾದರೂ ಕಳಕಳಿ ಕಾಳಜಿ ವ್ಯಕ್ತ ಮಾಡಿ ಸಹಾಯ ಸಹಕಾರ ಮಾಡಿದರೆ ನಾನು ಅವ್ರನ್ನ ಗೌರವಿಸ್ತಿದ್ದೆ. ಆದರೆ ಅವ್ರಿಗೆ ಆ ಕಳಕಳಿ ಕಾಳಜಿ ಇಲ್ಲ. ಕೇವಲ ಪಾಕಿಸ್ತಾನದ ಮುಸಲ್ಮಾನರ ಬಗ್ಗೆ ಕಳಕಳಿ ಕಾಳಜಿ ಹೆಚ್ಚಾಗಿದೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಒಂದು
ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಳ್ಬೇಕು. ರಾಹುಲ್ ಗಾಂಧಿಯವರು ಕಾಶ್ಮೀರಿ ಪಂಡಿತರ ಕುಟುಂಬದ ವಂಶಸ್ಥರು ಅನ್ನೋ ಕಾರಣಕ್ಕಾಗಿ ಈ ದೇಶದಲ್ಲಿ ಅವ್ರಿಗೆ ಗೌರವ ಇದೆ. ಎಂದೂ 6.5 ಲಕ್ಷ ಕಾಶ್ಮೀರಿ ಪಂಡಿತರನ್ನ ಅಲ್ಲಿ ಉಗ್ರಗಾಮಿಗಳು ಚಿತ್ರಹಿಂಸೆ ಕೊಟ್ಟು ಕಾಶ್ಮೀರ ಬಿಟ್ಟು ಓಡಿಸಿದರು. ಅವರು ಇವತ್ತಿಗೂ ಕೂಡ ನಿರಾಶ್ರಿತರ ಕಾಲನಿಗಳಲ್ಲಿದ್ದಾರೆ, ನಿರಾಶ್ರಿತರ ಕೇಂದ್ರಗಳಲ್ಲಿದ್ದಾರೆ. ಅವ್ರು ಹುಟ್ಟಿ ಬೆಳೆದಂಥ ಮನೆ ಮಠ ಆಸ್ತಿ ಪಾಸ್ತಿ ಅಗರ್ಭ ಶ್ರೀಮಂತರು ಬಿಟ್ಟು ಇವತ್ತು ನಿರಾಶ್ರಿತರಾಗಿ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಆಗಲಿ ರಾಹುಲ್ ಗಾಂಧಿ ಆಗಲಿ ಕಳಕಳಿ ಕಾಳಜಿ ತೋರಿಸಲಿಲ್ಲ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಯುದ್ಧ ಮುಖ್ಯ ಅಲ್ಲ ನಮಗತ್ತ. ಯುದ್ಧ ಮಾಡದೇ 44,000 ಜನರನ್ನ 1990ರಿಂದ 2014ರವರೆಗೆ ಕಾಂಗ್ರೆಸ್ಸಿನ ಆಡಳಿತಾವಧಿಯಲ್ಲಿ 44,000 ಜನರನ್ನ ಉಗ್ರಗಾಮಿಗಳು ಕೊಂದರು. ಅದರ ಬಗ್ಗೆ ಸಿದ್ದರಾಮಯ್ಯನವ್ರು ಮಾತಾಡೋದಿಲ್ಲ, ಅದರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡೋದಿಲ್ಲ, ಅದರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡೋದಿಲ್ಲ. ಇದನ್ನು ದೇಶದ ಜನ, ನಾಡಿನ ಜನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಒಟ್ಟಾರೆ ಇವತ್ತು ಇಡೀ ದೇಶದ 140 ಕೋಟಿ ಜನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಾಶ್ಮೀರಿ ಉಗ್ರರ ಬಗ್ಗೆ, ಪಾಕಿಸ್ತಾನದ ಉಗ್ರರ ಬಗ್ಗೆ ಏನು ಕ್ರಮ ತಗೊಳ್ತಾರೆ ಅದಕ್ಕೆಲ್ಲರೂ ಬೆಂಬಲವಾಗಿ ನಿಲ್ಲಬೇಕು ಅಂತ ನನ್ನ ವಿನಂತಿ. ಅದು ಕಳಕಳಿ ಕಾಳಜಿ ಇದ್ದರೆ ದೇಶದ ಆಚೆ ಇರ್ತಕ್ಕಂಥ ಉಗ್ರಗಾಮಿಗಳ ಬಗ್ಗೆ ಮಾತಾಡ್ತಿರಲಿಲ್ಲ. ಇವತ್ತು ರೇವಂತ್ ರೆಡ್ಡಿ ಅವರು ಮಾತಾಡಿದ್ದಾರೆ. ರೇವಂತ್ ರೆಡ್ಡಿ ಅವರು ಎಷ್ಟು ಸ್ಪಷ್ಟವಾಗಿ ಮಾತಾಡಿದ್ದಾರೆ ಅಂದ್ರೆ ನಿಜವಾದ ದೇಶಭಕ್ತರು ರೇವಂತ್ ರೆಡ್ಡಿ. ಯಾಕೆ ಮಾತಾಡ್ತೀನಿ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರನ ವಶಪಡಿಸ್ಕೊಳ್ಬೇಕು ಅಂತ ದಿಟ್ಟವಾಗಿ ಹೇಳ್ತಾನೆ. ಮತ್ತು ಅವರಿಗೆ ನೀರು ಬಿಡೋದಲ್ಲ ಸಿಂಧೂ ನದಿಯಿಂದ ಅಂಥೇಳಿ ಭಾರತ ಸರ್ಕಾರ ಮಾಡಿದಂಥ ನಿರ್ಣಯಕ್ಕೆ ಬೆಂಬಲಿಸ್ತಾ ಇದ್ದಾರೆ. ದೇಶದ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಕೈಗೊಂಡ ನಿರ್ಣಯಕ್ಕೆ ಬೆಂಬಲಿಸ್ತಾ ಇದ್ದಾರೆ. ಆ ಮನಸ್ಥಿತಿ ಸಿದ್ದರಾಮಯ್ಯನವ್ರಿಗಿಲ್ಲ. ಸಿದ್ದರಾಮಯ್ಯನವ್ರಿಗೆಲ್ಲೋ ಒಂದು ಕಡೆ ಭಾರತದ ಜನರ ಮೇಲೇ ದ್ವೇಷ ಇದ್ದಂಗೆ ಕಾಣ್ತದೆ. ಅದಕ್ಕೆ ಅವ್ರ ಮನಸ್ಥಿತಿ ಸರಿ ಇಲ್ಲ ಅಂತ, ಅವ್ರು ಮಾನಸಿಕವಾಗಿ ಎಲ್ಲೋ ಅಸ್ವಸ್ಥರಾದಂಗೆ ಕಾಣಿಸ್ತಾರೆ. ಅವ್ರ ಮನಸ್ಥಿತಿ ಸರಿ ಇಲ್ಲ. ಉಗ್ರಗಾಮಿಗಳು ಬರೀ ಧರ್ಮ ಕೇಳಿ ಗುಂಡು ಹಾಕಿಲ್ಲ, ಬೆತ್ತಲೆ ಮಾಡಿ ಅವ್ರ ಲಿಂಗ ಪರೀಕ್ಷೆ ಮಾಡಿ ಗುಂಡು ಹಾಕುವಂಥ ಕೆಲಸ ಮಾಡ್ಯಾರ ಇವರು ಹಿಂದೂಗಳು, ಹೌದು ಅಲ್ಲೋ ಅಂಥೇಳಿ. ಇದಕ್ಕಿಂತಲೂ ನಾಚಿಕೆಗೇಡು ಸಂಗತಿ ಇನ್ನೇನು ಇರಬೇಕು. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರ ಹೇಳಿಕೆಯನ್ನು ಉಗ್ರವಾಗಿ ಖಂಡಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.